ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸೊ ಶುಕ್ರವಾರ ಅಂದ ತಕ್ಷಣವೇ ಹೆಣ್ಮಕ್ಳಿಗೆ ಒಂದು ಗುಡ್ ಫುಲ್ ಪಾಸಿಟಿವ್ ವೈಬ್ರೇಷನ್ ಎಲ್ಲ ಬಂದುಬಿಡುತ್ತೆ ಅಲ್ವಾ. ಸೊ ಅವತ್ತಿನ ದಿವಸ ಪೂಜೆ ಮಾಡಿಲ್ಲ ಅಂದರೆ ಏನೋ ಕಳ್ಕೊಂಡಂಗಿರುತ್ತೆ, ಏನೋ ಮಿಸ್ ಆದಂಗಿರುತ್ತೆ ಅಲ್ವಾ. ಸೊ ಶ್ರಾವಣ ಶುಕ್ರವಾರದಲ್ಲಿ ಟೋಟಲ್ ಆಗಿ 4 ಶುಕ್ರವಾರಗಳು ಬರುತ್ತೆ. ಸೊ 4 ಶುಕ್ರವಾರಗಳು ಕೂಡ ನಮಗೆ ಅಷ್ಟೇ ಇಷ್ಟವಾಗಿರುತ್ತೆ. ಅದರಲ್ಲಿ ನಾವು 2ನೇ ಶುಕ್ರವಾರ ಬಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ಸೊ ನಾನು ತಿಳ್ಕೊಂಡಿರೋ ಹಾಗೆ ವರಲಕ್ಷ್ಮಿ ಹಬ್ಬನ ಯಾಕೆ ಮಾಡ್ತೀವಿ ಅನ್ನೋದು ಒಂದು ಸಣ್ಣ ಸ್ಟೋರಿ ನಿಮಗೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನಾನು ಕೇಳಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚಾರುಮತಿ ಅನ್ನೋ ಒಂದು ಮಹಿಳೆ ಇರ್ತಾರೆ, ಓಕೆನಾ. ಸೊ ಚಾರುಮತಿ ಅನ್ನೋ ಮಹಿಳೆ ಬಂದುಬಿಟ್ಟು ಆ ದೇವರಲ್ಲಿ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ದಿನನಿತ್ಯ ಪೂಜೆನ ಮಾಡ್ತಾ ಇರ್ತಾರೆ. ಅವರ ಪೂಜೆ ಬಂದ್ಬಿಟ್ಟು ಮಾತೆ ಮಹಾಲಕ್ಷ್ಮಿಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುತ್ತೆ. ಸೊ ಅವ್ರ ಕನಸಲ್ಲಿ ಒಂದು ದಿನ ಹೋಗಿ, ಕನಸಲ್ಲಿ ನಿನ್ನ ಪೂಜೆನ ನಾನು ಮೆಚ್ಚಿದ್ದೀನಿ, ನಿನ್ನ ಒಂದು ಈ ವ್ರತನ ನೀನೇನು ಮಾಡ್ತಾ ಇದೆಯಾ, ಈ ವ್ರತದ ದಿವಸ ನೀನು 4 ಜನ ಮುತ್ತೈದೆಯರನ್ನ ಕರೆದು ಅವರಿಗೆ ನೀನು ಅರ್ಶಿನ ಕುಂಕುಮನ ಕೊಟ್ಟು ಇದನ್ನು ಒಂದು ವ್ರತವಾಗಿ ಆಚರಿಸಿದರೆ ನಾನು ಶ್ರಾವಣ ಶುಕ್ರವಾರದ ದಿನದಂದು ಆ ವ್ರತದ ಸಮಯದಲ್ಲಿ ಬಂದು ವರಮಹಾಲಕ್ಷ್ಮಿಯಾಗಿ ನಿಮ್ಮ ಬೇಕಾದ ವರಗಳನ್ನು ನಾನು ಕರುಣಿಸ್ತೇನೆ ಅಂತ ಹೇಳಿಬಿಟ್ಟು ಅವ್ರ ಕನಸಲ್ಲಿ ಹೇಳುತ್ತೆ. ಸೊ ಇವಳು ಚಾರುಮತಿ ಅನ್ನುವಂಥ ಮಹಿಳೆ ಏನಿರ್ತಾರೆ, ಅವರು ಬೆಳಗ್ಗೆ ಎದ್ದಾಗ ಮನೆಯ ಮಂದಿಗೆಲ್ಲ ಅದನ್ನು ವಿಷಯನ ತಿಳಿಸ್ಬಿಟ್ಟು ಅವತ್ತಿನ ದಿವಸ ಅವರು ಆ ವ್ರತನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅವರು ಶುರು ಮಾಡ್ತಾ 4-5 ಜನ ಮುತ್ತೈದೆಯರನ್ನ ಕರೆದು ನನ್ನ ಕನಸಲ್ಲಿ ಬಂದು ಈ ಥರ ದೇವರು ಹೇಳಿರೋದ್ರಿಂದ ನಾನು ಈ ವ್ರತನ ಮಾಡ್ತಾಯಿದ್ದೀನಿ ಅಂತ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹೋಗಿ ಅದು ಜಗತ್ ಪ್ರಸಿದ್ಧಿಯಾಗಿ ವರಮಹಾಲಕ್ಷ್ಮಿ ಹಬ್ಬವಾಗಿ ಪ್ರಕಟವಾಗಿರೋದು. ಸೊ ಇದ್ರದ್ದು ಹಿನ್ನೆಲೆ ಏನಿದೆ, ಹೇಗೆ ಹಿಂಗೆ ಮಾಡ್ತಾರೆ ಅಂತೆಲ್ಲರೂ ತುಂಬ ಜನ ಗೊತ್ತಿಲ್ಲದೇ ಮಾಡ್ತಾ ಇರ್ತಾರೆ ಅಥವಾ ಕೇಳ್ತಾ ಇರ್ತಾರೆ. ಸೊ ಇದು ಬಂದು ಈ ಒಂದು ಹಿನ್ನೆಲೆ, ಚಾರುಮತಿ ಮಾಡಿದಂಥ ಪೂಜೆಗೆ ಮೆಚ್ಚಿ ಮಾತೆ ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯಾಗಿ ಬಂದು ನಿಮಗೆ ವರಗಳನ್ನ ನಾನು ಕರುಣಿಸ್ತೀನಿ ಅಂತ ತಾನೇ ಈ ವ್ರತವನ್ನು ಮಾಡಿ ಅಂತ ಹೇಳಿರುವಂತಹ ಮಾತು. ಹಾಗೆ ಇನ್ನು ಈ ಶ್ರಾವಣ ಶುಕ್ರವಾರದಲ್ಲಿ ಏನು ಬರುತ್ತೆ 4 ಶುಕ್ರವಾರ, ಇದನ್ನು ಬಂದುಬಿಟ್ಟು ಸಂಪತ್ ಶುಕ್ರವಾರ ಅಂತ ಕೂಡ ಆಚರಣೆ ಮಾಡ್ತಾರೆ. ಫ್ರೆಂಡ್ಸ್, ಇದ್ರದ್ದು ಕೂಡ ಒಂದು ಕತೆ ಇದೆ. ಏನಂತ ಹೇಳಿದ್ರೆ, ಒಬ್ಬ ಮನೆಯಲ್ಲಿ 7 ಜನ ಸೊಸೆಗಳು ಇರ್ತಾರೆ. ಸೊ 7 ಜನಗಳ ಸೊಸೆಗಳಲ್ಲಿ 6 ಜನಕ್ಕೂ ಯಾವುದೇ ರೀತಿ ಶ್ರದ್ಧಾ ಭಕ್ತಿ ಆಗಿರ್ಬೋದು, ಹಿರಿಯರಲ್ಲಿ ಗೌರವ ವಿನಯತೆ, ದೇವರ ಮೇಲೆ ನಂಬಿಕೆ ಏನೂ ಇರೋದಿಲ್ಲ. ತುಂಬ ದುರಹಂಕಾರವಾಗಿ ಅವರು ಇರ್ತಾರೆ. ಅದರಲ್ಲಿ ಕೊನೆಯ ಸೊಸೆ ಆಗಿಬಿಟ್ಟು ಒಬ್ಳಿರ್ತಾಳೆ. ಅವಳಿಗೆ ತುಂಬಾ ದೈವಭಕ್ತಿ, ದೇವರ ಪೂಜೆ ಪುನಸ್ಕಾರ, ಹಿರಿಯರಲ್ಲಿ ಗೌರವ ಎಲ್ಲವೂ ತುಂಬಿ ತುಳುಕ್ತಾ ಇರುತ್ತೆ. ಸೊ ಅವಳು ಬಂದು ಪ್ರತಿದಿನ ದೇವರ ಪೂಜೆನ ಮಾಡ್ತಾ ಇರ್ತಾಳೆ. ಸೊ ಇವಳ ಪೂಜೆಗೂ ಅಷ್ಟೇ ಮಾತೆ ಮಹಾಲಕ್ಷ್ಮಿ ಒಂದು ಅವಳ ಪೂಜೆನ ಒಪ್ಪಿ ಅವಳು ಪರೀಕ್ಷೆ ಮಾಡಬೇಕು ಅಂತಲೇ ಅವ್ರ ಮನೆ ಬಾಗಿಲಿಗೆ ಬಂದು ಭಿಕ್ಷೆ ಬೇಡೋ ರೂಪದಲ್ಲಿ ಬಂದು ನಿಂತ್ಕೋತಾರೆ. ಸೊ ಆವಾಗ ಭಿಕ್ಷೆ ಬೇಡಬೇಕಂದ್ರೆ ಈ 6 ಜನ ಸೊಸೆಗಳು ಅವ್ರನ್ನ ತಿರುಗೂ ಕೂಡ ನೋಡೋದಿಲ್ಲ, ಅವ್ರಿಗೆ ಭಿಕ್ಷೆ ಕೂಡ ನೀಡೋದಿಲ್ಲ, ದುರಹಂಕಾರವಾಗಿ ನಡ್ಕೋತಾ ಇರ್ತಾರೆ. ಆದರೆ ಈ 7ನೇ ಸೊಸೆ ಏನಿರ್ತಾಳೆ, ಸೊ ಅವಳು ಹೋದಾಗ ಅವಳಿಗೆ ಅವಳ ಒಂದು ಆ ಪೂಜೆ ಫಲವಾಗಿ ಮಾತೆ ಮಹಾಲಕ್ಷ್ಮಿ ಅವಳ ಕಣ್ಣಿಗೆ ಕಾಣಿಸ್ಕೊತಾರೆ. ಸೊ ಎಲ್ಲರಿಗೂ ಅವಳು ಭಿಕ್ಷುಕಳಾಗಿ ಕಾಣಿಸ್ತಾ ಇದ್ರು, ಇವಳ ಕಣ್ಣಿಗೆ ಮಾತ್ರ ಅವಳು ಮಾತೆ ಮಹಾಲಕ್ಷ್ಮಿಯಾಗಿ ಕಾಣಿಸ್ಕೊತಾಳೆ. ಸೊ ಅವಾಗ ಮಾತೆ ಮಹಾಲಕ್ಷ್ಮಿನ ಕರೆದು ಅವ್ರಿಗೆ ಊಟಕ್ಕೆ ಇಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು, ಅವಳು ನೀನು ಈ ಮನೆ ಬಿಟ್ಟು ಹೋಗಬಾರ್ದು, ಸ್ಥಿರವಾಗಿ ನನ್ನ ಮನೆಯಲ್ಲಿ ನೆಲೆಗೊಳ್ಬೇಕಮ್ಮ ಅಂತ ಕೇಳ್ಕೊತಾಳೆ. ಸೊ ಆವಾಗ ಮಾತೆ ಮಹಾಲಕ್ಷ್ಮಿ ಹೇಳೋ ಮಾತು, ನಾನು ಜಗತ್ ಕಲ್ಯಾಣಕ್ಕೋಸ್ಕರ, ನಾನು ಲೋಕ ಕಲ್ಯಾಣಕ್ಕೋಸ್ಕರ ಇರಬೇಕಾದವಳು, ನಾನು ಎಲ್ಲರ ಹತ್ರನೂ ಇರಬೇಕು, ನಾನು ಒಂದೇ ಕಡೆ ಸ್ಥಿರವಾಗಿ ಇರೋದಕ್ಕೆ ಆಗೋದಿಲ್ಲ ಅಂತ ತಿಳಿಸ್ಕೊಟ್ಟಾಗ, ನಾನು ಮತ್ತೆ ನಿನ್ನನ್ನು ಹೇಗೆ ಕಳಿಸ್ಕೊಳ್ಳಿ, ನಾನು ಏನು ಮಾಡಬೇಕು ಅಂತ ಕೇಳಿದಾಗ, ನೀನು ಶ್ರಾವಣ ಶುಕ್ರವಾರದಲ್ಲಿ ಏನು ಬರುತ್ತೆ ಈ 4 ಶುಕ್ರವಾರನೂ ಸಂಪತ್ ಶುಕ್ರವಾರವನ್ನಾಗಿ ಆಚರಣೆ ಮಾಡು. ಆ 4 ಶುಕ್ರವಾರದಲ್ಲೂ ನಾನು ಬಂದು ನಿಮ್ಮನ್ನು ಹರಸಿ ಆಶೀರ್ವದಿಸ್ತೀನಿ. ಇದು ನನ್ನ ಒಂದು ಶ್ರಾವಣ ಶುಕ್ರವಾರದ ಸಮಯದಲ್ಲಿ ನನ್ನನ್ನು ನೀವು ಆರಾಧನೆ ಮಾಡೋದ್ರಿಂದ ನಾನು ಖಂಡಿತವಾಗಿ ನಿಮ್ಮ ಮನೆಗಳಿಗೆ ಬಂದು ನಿಮ್ಮನ್ನು ಹರಸಿ ಹೋಗ್ತೀನಿ, ವರಗಳನ್ನು ಕೊಟ್ಟು ಮಹಾಲಕ್ಷ್ಮಿಯಾಗಿ ಹರಸಿ ಹೋಗ್ತೀನಿ ಅನ್ನೋ ಮಾತನ್ನು ಆವತ್ತು ಆ ಸೊಸೆ ಕೂಡ ಮಾತೆ ಮಹಾಲಕ್ಷ್ಮಿ ನೀಡ್ತಾಳೆ. ಸೊ ಇಷ್ಟೊಂದು ಒಂದು ಕಥೆಗಳು, ಹಿನ್ನೆಲೆಗಳು ಈ ಆಷಾಢ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಮಹತ್ವ ಕೂಡ ಇದೆಲ್ಲ ಆಗಿರುತ್ತೆ. ಇನ್ನು ಪ್ರಸಾದದ ವಿಷಯಕ್ಕೆ ಬಂದರೆ, ನಾವು ಪ್ರಸಾದನ ದೇವರಿಗೆ ಮಾಡಬೇಕಂದ್ರೆ ಹೆಸರುಬೇಳೆ, ಪುಳಿಯೋಗರೆ ಮತ್ತು ಬೆಲ್ಲ ಹಾಕಿದ್ದ ಅನ್ನ, ಈ ಥರದ್ದೆಲ್ಲ ತುಂಬ ಶ್ರೇಷ್ಠವಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡದೆ ನಾವು ಪ್ರಸಾದನ ಮಾಡಬೇಕಾಗತ್ತೆ. ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಬಾರ್ದು, ಅದನ್ನು ರಾಹು ಮತ್ತು ಕೇತು ಅಂತ ಕರೀತಾರೆ. ಸೊ ಹಾಗಾಗಿ ಪ್ರಸಾದಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕದೆ ನಾವು ನೈವೇದ್ಯಕ್ಕೆ ಇಡೋದು ತುಂಬ ಒಳ್ಳೆಯದು. ಹಾಗಾಗಿ ಪೊಂಗಲ್ ಮಾಡಿದಾಗ ನಾವು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಅಲ್ವಾ. ಸೊ ಪೊಂಗಲ್ ಶ್ರೇಷ್ಠ, ಪುಳಿಯೋಗರೆ ಕೂಡ ಅಷ್ಟೇ, ನಾವು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ.
ಆಮೇಲೆ ಹೆಸರುಬೇಳೆ ಮಾಡ್ತೀವಲ್ಲ ಅದಕ್ಕೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದೆಲ್ಲನೂ ನಾವು ಯಾವುದೇ ದೇವ್ರಿಗೆ ಪ್ರಸಾದ ಮಾಡಬೇಕಾದ್ರೂ ಶ್ರೇಷ್ಠವಾಗಿರುತ್ತೆ. ಹೆಸರುಬೇಳೆ, ಪುಳಿಯೋಗರೆ, ಚಿತ್ರಾನ್ನ ಕೂಡ ಮಾಡ್ಬೋದು, ಈರುಳ್ಳಿ ಹಾಕದೆ ಮಾಡ್ತಾರೆ. ಸೊ ಆ ಥರ ಮಾಡ್ಕೋಬೋದು, ಈರುಳ್ಳಿ ಹಾಕದೆ ಮಾಡಬೇಕು. ಇನ್ನು ಹೊಸ್ಲು ಪೂಜೆ ಮಾಡಬೇಕಂದ್ರೆ ಅಷ್ಟೇ, ನಾವು ಯಾವಾಗ್ಲೂ ಅಷ್ಟೇ ಮೇನ್ ಅಟ್ರಾಕ್ಷನ್ ಬಂದು ಹೊಸ್ಲಾಗಿರುತ್ತೆ. ನಾವು ಹೊಸ್ಲನ್ನ ಚೆನ್ನಾಗಿ ರೆಡಿ ಮಾಡಬೇಕು, ಅಲಂಕಾರವಾಗಿ ಇಟ್ಟಿರಬೇಕು. ಯಾವಾಗಲೂ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ರಂಗೋಲಿನ ಹಾಕಿ ಹೂವುಗಳನ್ನ ಇಟ್ಟು ಎಂಟ್ರೆನ್ಸ್ನ ತುಂಬ ಅಟ್ರಾಕ್ಟಿವ್ ಆಗಿ ಇಡಬೇಕಾಗತ್ತೆ. ಇವಾಗ ಯಾರಾದರೂ ತುಂಬ ಚೆನ್ನಾಗಿ ರೆಡಿಯಾಗಿರೋನ ನೋಡಿದ್ರೆ ನಮಗೇನಂತ ಅನಿಸುತ್ತೆ, ವಾವ್ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಂತ ನಾವು ಒಂದು ಸ್ವಲ್ಪ ಅಟ್ರಾಕ್ಟ್ ಆಗ್ತೀವಿ ಅವ್ರನ್ನ ನೋಡಿದ ತಕ್ಷಣ. ಅದೇ ಥರನೇ ನಾವು ಹೊಸ್ಲನ್ನ ಅಷ್ಟೇ ಚೆನ್ನಾಗಿ ಒರೆಸಿ ಮೇನ್ ಡೋರ್ ಆಗಿರ್ಬೋದು, ಹೊಸ್ಲಾಗಿರ್ಬೋದು ಅದನ್ನು ಅಲಂಕಾರವಾಗಿ ಇಟ್ಕೊಂಡಿರಬೇಕು. ಮನೇನೂ ಅಷ್ಟೇ ಶುದ್ಧವಾಗಿ ಇಟ್ಕೊಂಡಿರಬೇಕು. ಎಲ್ಲಿ ಶುದ್ಧವಾಗಿರುತ್ತೆ ಅಲ್ಲಿ ಮಹಾಲಕ್ಷ್ಮಿ ಇರುತ್ತಾಳಂತೆ. ಸೊ ಹಾಗಾಗಿ ಶುದ್ಧ ಅಂತ ಅಂದ ತಕ್ಷಣ ನಾವು ಯಾವ ಥರ ಅಂದರೆ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ಎತ್ತಿಟ್ಟು ಒರೆಸಿ ಗುಡಿಸಿ ಮನೇನ ಶುದ್ಧವಾಗಿ ಇಟ್ಕೊಂಡಿರಬೇಕು. ನಮ್ಮ ಮನೆ ದೊಡ್ಡದಾಗಿಲ್ಲ ಅಂದರೂ ಪರವಾಗಿಲ್ಲ, ಇರೋದನ್ನೇ ನಾವು ಚಿಕ್ಕದಾಗಿ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು. ಅದು ನಮಗೆ ಹೇಗೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋದು. ನಾವು ಎಷ್ಟು ದೊಡ್ಡದಾಗಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ದೊಡ್ಡ ಮನೆ ಆಗಿ ಎಷ್ಟೊಂದು ಚೆನ್ನಾಗಿದ್ರು ಏನು ಪ್ರಯೋಜನ, ತುಂಬ ಗಲೀಜಾಗಿ ಎಲ್ಲಂದ್ರೆ ಅಲ್ಲಿ ಹೆಂಗಂದ್ರೆ ಹಂಗೆ ಇಟ್ಕೊಂಡಿದ್ರೆ ಅದಕ್ಕೇನು ಯೂಸ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಚಿಕ್ಕದಾಗಿ ಚೊಕ್ಕವಾಗಿದ್ದರೂ ಪರವಾಗಿಲ್ಲ, ಶುದ್ಧವಾಗಿ ಇಟ್ಕೊಂಡಿರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಈಸಿಯಾಗಿ ಒಲಿತಾಳೆ. ಸೊ ಇದಿಷ್ಟು ನಾನು ಕೇಳಿಕೊಂಡು ತಿಳ್ಕೊಂಡಿರೋ ಅಂಥದ್ದು. ಸೊ ಎಲ್ಲದನ್ನೂ ನಾವು ಫಾಲೋ ಮಾಡ್ತಾ ಬಂದರೆ ಒಂದಲ್ಲ ಒಂದ್ಸರಿ ನಮಗೂ ಒಳ್ಳೇದಾಗುತ್ತೆ, ಅಥವಾ ಒಂದೇನೋ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ. ಒಳ್ಳೆಯದನ್ನು ಕೇಳಿ ಮಾಡೋದ್ರಿಂದ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್.
ಟೀ ಇದೆ. ಪನ್ನೀರ್ ಮಾಡಿದ್ದೆ ಬೆಳಗ್ಗೆ ಮಕ್ಕಳಿಗೆ. ಸೊ ಪನ್ನೀರು, ಚಪಾತಿ, ಇದು ಹೆಸರುಬೇಳೆ ಮಾಡಿದ್ದೆಲ್ಲ ದೇವರಿಗೆ. ಸೊ ಹೆಸರುಬೇಳೆ, ಹಾಗೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ. ಇದನ್ನು ಇವಾಗ ನಾನು ತಿನ್ಕೊತಾ ಇದ್ದೀನಿ. ನೀವೇನು ದಪ್ಪ ಆಗಬೇಕು, ಸಣ್ಣ ಆಗಬೇಕು, ಏನೇ ಮಾಡಬೇಕು ಅಂತಂದ್ರೂ ಹೆಂಗೆ ನಾವು ಚೆನ್ನಾಗಿರಬೇಕು ಎಲ್ಲದಕ್ಕೂ ಮೇನ್ ನಮ್ಮ ಊಟದಲ್ಲಿ ಎಲ್ಲ ಇದೆ. ನಾವು ತಿನ್ನೋ ಊಟ ಕರೆಕ್ಟಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ, ಆ್ಯಂಡ್ ಫಿಟ್ಟಾಗಿರ್ತೀವಿ, ಫೈನ್ ಆಗಿರ್ತೀವಿ. ಕಾರ್ಬೋಹೈಡ್ರೇಟು, ಪ್ರೋಟೀನು, ಹಾಗೆ ಫ್ಯಾಟ್, ಓಕೆನಾ, ಫೈಬರ್, ಇದನ್ನು ಕರೆಕ್ಟಾಗಿ 3 ಟೈಮ್ ಊಟದಲ್ಲೂ ತೊಗೋಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮು ನೀವು ಪ್ರೋಟೀನು ತೊಗೋಬೇಕು, ಫೈಬರು ತೊಗೋಬೇಕು, ಹಾಗೆ ಗುಡ್ ಫ್ಯಾಟು ತೊಗೋಬೇಕು. ಓಕೆ, ಇದನ್ನು ಬೆಳಗ್ಗೆ ನಾಷ್ಟದಲ್ಲೂ ನೀವು ಆ್ಯಡ್ ಆಗಂಗೆ ನೋಡ್ಕೋಬೇಕು, ಮಧ್ಯಾಹ್ನ ಊಟದಲ್ಲೂ ಆ್ಯಡ್ ಆಗಂಗೆ ನೋಡ್ಕೋಬೇಕು, ರಾತ್ರಿ ಊಟದಲ್ಲೂ ಆ್ಯಡ್ ಆಗೋ ಥರ ನೋಡ್ಕೋಬೇಕು. ಬರೀ ಅನ್ನ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡು ಸಾರು ಹಾಕ್ಕೊಂಡು ತಿಂದರೆ ಅದರಲ್ಲಿ ಏನು ಸತ್ವ ಸಿಗಲ್ಲ. ಸೊ ಅನ್ನ ತಿಂದು ಸಾರು ತೊಗೊಂಡ್ರೆ ಅದ್ರ ಜೊತೆಗೆ ಒಂದು ಕಾಳು ಪಲ್ಯ ಪ್ರೋಟೀನ್ಗೆ, ಒಂದು ಫೈಬರ್ಗೆ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಈ ಥರದ್ದು ಏನಾದರೂ ಫೈಬರ್ಗೆ. ಸೊ ಈ ಥರ ಪ್ಲೇಟ್ನ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೋಬೇಕು. ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ನಿದ್ದೆ ಮಾಡಬೇಕು. ಸೊ ಆವಾಗ ಆಟೋಮೆಟಿಕ್ಕಾಗಿ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ನೀರು ಕುಡಿದಾಗ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗುತ್ತೆ. ಹೊಟ್ಟೆಗೆ ಒಂಥರ ಒಂದು ಬ್ಯಾಲೆನ್ಸ್ಡ್ ಊಟನ ತಿಂತೀವಿ. ಆಮೇಲೆ ಟೈಮ್ ಮೇಂಟೈನ್ ಮಾಡಬೇಕು. ಬೆಳಗ್ಗೆ ನಾಷ್ಟ ಯಾವ ಟೈಮಿಗೆ ಮಾಡ್ತೀರಾ, ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು. ಯಾವುದೇ ಟೈಮಲ್ಲೂ ನೀವು ಊಟನ ಸ್ಕಿಪ್ ಮಾಡಿಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಥವಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿರೋ ಫ್ಯಾಟ್ ಏನಾಗುತ್ತೆ ಗೊತ್ತಾ, ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಇವತ್ತಿನ ಸ್ಕಿಪ್ ಮಾಡ್ತೀರಾ, ನಾಳೆ ಸ್ಕಿಪ್ ಮಾಡ್ತೀರಾ, ಅದು ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿನ ನೀವು ತಿನ್ನೋ ಊಟನೆಲ್ಲನೂ ಡೈಜೆಷನ್ ಈಸಿಯಾಗಿ ಡೈಜೆಷನ್ ಮಾಡಿದೆ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಸೊ ಫ್ಯಾಟಾಗಿ ಕನ್ವರ್ಟ್ ಮಾಡ್ಬಿಟ್ಟು ನಾವೆಲ್ಲ ಹಿಂಗೆ ಗೊತ್ತಾ, ಸೋಂಬೇರಿ ಆಗಿಬಿಡುತ್ತೆ, ನಿಮ್ಮ ಹೊಟ್ಟೆನೇ ಸೋಂಬೇರಿ ಆಗಿಬಿಡುತ್ತೆ. ನಿಧಾನವಾಗಿ ನಾನು ಅದನ್ನು ಎನರ್ಜಿಯಾಗಿ ಫ್ಯಾಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಅದನ್ನು ಎನರ್ಜಿಯಾಗಿ ತಗೊಳ್ಳೋಣ ಬಿಡು ಅಂತ ಹೇಳಿಬಿಟ್ಟು ಡೈಲಿ ಅದೇ ಥರ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದವ್ರು ಯಾರು, ನಾವೇ ಅಲ್ವಾ. ಸೊ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಡ್ತೀವಿ, ನಾಷ್ಟ ಸ್ಕಿಪ್ ಮಾಡ್ಬಿಟ್ಟು ಒಂದೇ ಸರಿ ಮಧ್ಯಾಹ್ನ ಊಟ ಮಾಡ್ತೀವಿ. ಸೊ ಅವಾಗ ನೀವು ನೆಕ್ಸ್ಟ್ ಡೇ ಏನೇ ನಾಷ್ಟ ಮಾಡಿದ್ರೂ ಅದೆಲ್ಲನೂ ಫ್ಯಾಟಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ನಿಧಾನವಾಗಿ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊತೀನಿ ನಾನು ಅಂತ, ಅದು ಡೈಲಿ ನೀವು ತಿಂದಿದ್ದು ಊಟನೆಲ್ಲ ಫ್ಯಾಟಾಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಸೊ ಹಂಗಾಗ್ಬಿಟ್ಟೇನೆ ದಪ್ಪ ಆಗಿಬಿಡ್ತೀರಾ. ಊಟ ಬಿಟ್ಟು ಯಾರೂ ಸಣ್ಣ ಆಗೋದಿಲ್ಲ, ಊಟ ಬಿಟ್ಟು ಸಣ್ಣ ಆಗೋಕ್ಕಾಗೋದಿಲ್ಲ. ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ, ಅದು ಫ್ಯಾಟಾಗಿ ಕನ್ವರ್ಟ್ ಆಗಿ ಅದು ಎನರ್ಜಿಯಾಗಿ ಅದನ್ನು ತಗೊತಾ ಇರುತ್ತೆ. ಸೊ ಇದನ್ನು ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಡು ಊಟ ಬಿಡದೆ 3 ಹೊತ್ತು ಊಟ ಮಾಡಿಕೊಂಡು 3 ಹೊತ್ತಿನ ಊಟದಲ್ಲೂ ಫೈಬರು, ಪ್ರೋಟೀನು, ಹಾಗೆ ಗುಡ್ ಫ್ಯಾಟ್ ಇರೋ ಥರ ನೋಡಿಕೊಂಡು ಕಾರ್ಬೋಹೈಡ್ರೇಟ್ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಚಪಾತಿನೂ ಕಾರ್ಬೋಹೈಡ್ರೇಟು, ಅನ್ನನೂ ಕಾರ್ಬೋಹೈಡ್ರೇಟು, ನೀವು ತಿನ್ನೋ ಉಪ್ಪಿಟ್ಟು, ಸೇಮಿಯಾ, ಎಂಥದ್ದು ಶಾವಿಗೆ ಇಂಥದ್ದು ಏನೇ ತಿಂದರೂ ಅದೆಲ್ಲ ಕಾರ್ಬೋಹೈಡ್ರೇಟೆ. ದೋಸೆ, ಇದೆಲ್ಲ ಕಾರ್ಬೋಹೈಡ್ರೇಟೆ, ಓಕೆನಾ. ಹಾಗಾಗಿ ಅದರ ಜೊತೆಯಲ್ಲಿ ಫೈಬರು ಮತ್ತು ಪ್ರೋಟೀನ್ ಇರೋ ಹಾಗೆ ನೋಡ್ಕೊಳ್ಳಿ. ಅದು ಗುಡ್ ಫ್ಯಾಟಿಗೆ ನಟ್ಸು, ಮೊಸರು ಈ ಥರದ್ದೆಲ್ಲ ತೊಗೋಬೋದು.